ಇಲ್ಲಿ ನೋಡೋ, ಅಪ್ಪ ಬಂದಿದ್ದಾರೆ ನೋಡೋ. ಅಪ್ಪಾಜಿ, ನೀವು ಮಾತಾಡ್ಸಿ. ಕಾರ್ತಿಕ್, ಕಣ್ತಿಗೋ, ನಾನು ನಿಮ್ಮ ಅಪ್ಪ ಬಂದಿದ್ದೇನೆ. ಅಪ್ಪ ಅಂತ ಬಾಯಿ ತುಂಬ ಕರೆಯೋ, ಈ ಜೀವಕ್ಕೆ ಸಮಾಧಾನವಾಗುತ್ತೆ. ಕಾರ್ತಿಕ್, ಅಪ್ಪ, ನನ್ನ ಕ್ಷಮಿಸ್ಬಿಡಿ. ಏನ್ ಮಾತಾಡ್ತಾ ಇದೆಯೋ? ನಾನು ಯಾಕೆ ನಿನ್ನ ಕ್ಷಮಿಸ್ಬೇಕು? ಸತ್ಯನ ಮಾತಾಡ್ಸಿ ಅವಳಿಗೆ ಸಾರಿ ಕೇಳಿ ವಾಪಸ್ ಮನೆಗೆ ಕರ್ಕೊಂಬ ಅಂತ ನೀವು ಹೇಳಿದ್ರಿ. ಆದ್ರೆ ಅದು ನನ್ನ ಕೈಲಿ ಆಗ್ಲಿಲ್ಲ. ಸತ್ಯನ ಹತ್ರ ನಾನು ಸಾರಿ ಕೇಳ್ದೆ ಅಪ್ಪ. ಆದ್ರೆ ಅವಳ ಕೋಪ, ಬೇಜಾರು ಕಡಿಮೆ ಆಗ್ಲೇ ಇಲ್ಲ. ನಾನು ಸೋತೋಗ್ಬಿಟ್ಟೆ ಅಪ್ಪ, ನಾನು ಸೋತೋಗ್ಬಿಟ್ಟೆ. ಕಡೆಗೂ ಅವಳು ಕ್ಷಮಿಸ್ಲೇ ಇಲ್ಲಪ್ಪ. ಕಾರ್ತಿಕ್, ಹಾಗ್ಯಾಕೋ ಮಾತಾಡ್ತಾ ಇದೀಯಾ? ಅವಳು ನಮ್ಮನ್ನ ಕ್ಷಮಿಸಿದಾಳೆ. ಕ್ಷಮಿಸದೇ ಇರೋಷ್ಟು ಕಲ್ಲು ಮನಸ್ಸು ಅವಳದಲ್ಲ. ನೋಡು, ಅವಳೇ ಬಂದು ನಿಂತಿದ್ದಾಳೆ, ನಿನ್ನ ಎದುರಿಗೆ ನಿಂತಿದ್ದಾಳೆ ನೋಡು. ಸಾರಿ ಸತ್ಯ. ನೋಡಿದ್ಯಾ ಸತ್ಯ, ನನ್ ಬಾಮಾಯ್ದ ಪ್ರಜ್ಞೆ ಬರ್ತಿದ್ದಂಗೆ ಯಾರ ಬಗ್ಗೆನೂ ವಿಚಾರಿಸ್ತಿಲ್ಲ. ಅವನ್ ಮನ್ಸಲ್ಲಿ ಇದ್ದಿದ್ದು ಒಂದೇ, ನೀನ್ ಅವನನ್ನ ಕ್ಷಮಿಸ್ಬೇಕು. ನೀನ್ ಕ್ಷಮಿಸಿಲ್ಲ ಅನ್ನೋದು ಅವನ್ ಮನ್ಸಿಗೆ ಎಷ್ಟು ನೋವು ಕೊಟ್ಟಿದೆ ಅಂತ ಇದ್ರಲ್ಲೇ ಅರ್ಥ ಆಗುತ್ತೆ. ನೋವಾಗಿರೋದು ನಮ್ಗೆಲ್ಲ. ನಮ್ಮಿಂದ ಸತ್ಯನ್ಗೆ. ಇವಾಗ ಅವಳು ಕ್ಷಮಿಸಿದ್ದೀನಿ ಅಂತ ಹೇಳಿದ್ಲಲ್ಲ, ಅದು ಕೇಳಿ ತುಂಬಾ ಖುಷಿ ಆಯ್ತು. ಸ್ಪಾಟಲ್ಲೇ ಸಾಯ್ದೆ ಬದುಕಿರೋದಕ್ಕೂ ಸಾರ್ಥಕ ಆಯ್ತು. ಹೀಗೆಲ್ಲ ಬಾಯಿಗೆ ಬಂದಾಗ ಮಾತಾಡಿದ್ರೆ ಬಾಯಿಗೆ ಇನ್ನೊಂದು ಪ್ಲಾಸ್ಟರ್ ಹಾಕ್ಬಿಡ್ತೀನಿ ಅಷ್ಟೇ.
ಅವಳಿಗೆ ಸಮಾಧಾನ ಮಾಡೋ ಆತರದಲ್ಲಿ ನಿಮ್ಮ ಕಪಿಚೇಷ್ಟೆಗಳಿಗೆಲ್ಲ ನಾನು ಹೂ ಹೂ ಅಂತಂದಿದ್ದಾಯ್ತು. ಇನ್ನು ಬೇಡ. ಹಂಗಂದ್ರೆ ನೀವ್ ಹೇಳ್ತಿರೋದು ಇದು ಅತಿ ಆಯ್ತು ಅಂತನಾ? ಅಪ್ಪಾಜಿ ಅವಳು ಕೊಟ್ಟಿರೋ ಟಾರ್ಚರ್ ಮುಂದೆ ಇದೆಲ್ಲ ಏನು ಅಲ್ಲ. ಟಾರ್ಚರ್? ಅದೇನ್ ಟಾರ್ಚರ್ ಕೊಟ್ಲು? ಅಯ್ಯೋ ನಿಮ್ಗೆ ಗೊತ್ತಿಲ್ಲ ಅಲ್ಲ. ನಿಮ್ಮಿಬ್ಬರ ಕಥೆಯಲ್ಲಿ ಇಷ್ಟೆಲ್ಲ ಇತಿಹಾಸ ಇದೆಯೋ? ಇತಿಹಾಸ, ಭೂಗೋಳ, ಅರ್ಥಶಾಸ್ತ್ರ ಎಲ್ಲ ಇದೆ. ಅದಕ್ಕೆ ಸ್ವಲ್ಪ ಹೊತ್ತು ಕಾಕ್ರೇಟ್ ಮಾಡಿ. ಲವ್, ಅದು ಕೋಆಪರೇಟ್ ಕಣೋ. ಅದೇ ಮಾಡಿ. ಹೌದಪ್ಪ, ಸಾರಿ ಕೇಳಿದ್ರು ಇಷ್ಟು ಸತಾಯಿಸ್ಬಿಟ್ಲು. ಇಷ್ಟೇ ಬುದ್ಧಿ ಕಲ್ಸಿದಾಗಿದೆ, ನಾನು ಸ್ವಲ್ಪ ಬುದ್ಧಿ ಕಲ್ಸ್ಬಿಡ್ತೀವಿ. ಏನೋಪ್ಪ, ಯಾರು ಬುದ್ಧಿ ಕಲಿಸ್ತಿರೋ ನನಗಂತೂ ಅರ್ಥವಾಗ್ತಾ ಇಲ್ಲ. ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಮಂಗನ ಕೈಲಿ ಅಪ್ಪಾಜಿ ಅದೇ ನಾನು ಮಂಜನ ಕೈಲಿ ಮಾಣಿಕ್ಯ ಸಿಗಾಕೊಂಡು ಆಗಿದೆ ಅಂತ ಹೇಳಿದೆ. ಹಾಗಾದ್ರೆ ಓಕೆ ಓಕೆ ಅಪ್ಪಾಜಿ. ಈಗ ಡಾಕ್ಟರ್ ಸೆಟ್ ಮಾಡಿದೀನಿ, ಅವನು ಸ್ಕ್ರಿಪ್ಟು ಕೊಟ್ಟಿದ್ದೀನಿ, ಡೈರೆಕ್ಷನ್ ಮಾಡಿ ಬಂದಿದ್ದೀನಿ. ಇಷ್ಟೊತ್ತಿಗೆ ಚೆನ್ನಾಗಿ ನೀರ್ ಇಳಿಸಿರ್ತೇನೆ. ಈಗ ಅಲ್ಲೋಗಿ ಅವಳನ್ನ ನೋಡ್ಬೇಕು. ಡಾಕ್ಟರ್, ನಾನೇ ಸತ್ಯ. ಓ ಹೌದಾ, ಬನ್ನಿ ಕೂತ್ಕೊಳ್ಳಿ. ನಿಮ್ಗೆ ನನ್ನ ಹೆಸರು? ಆ ಪೇಷಂಟ್ ಕಾರ್ತಿಕ್ ನಿಮ್ಗೆ ಏನಾಗಬೇಕು? ಅವ್ನು ನನ್ನ ಫ್ರೆಂಡು. ಹೌದಾ, ಬರೀ ಫ್ರೆಂಡ್ ಅಷ್ಟೇನಾ? ಹೇಳಿಮ್ಮ, ಬರೀ ಫ್ರೆಂಡ್ ಅಷ್ಟೇನಾ? ಯಾಕೆ ಹಾಗೆ ಕೇಳ್ತಾ ಇದ್ದೀರಾ ಡಾಕ್ಟರ್? ಮತ್ತಿನ್ನೇನಮ್ಮ, ನಾವು ಆಪರೇಷನ್ ಮಾಡುವಾಗ ಪ್ರಜ್ಞೆ ಬಂದ ಮೇಲೆ ನಿಮ್ಮ ಹೆಸರು ಬಿಟ್ಟು ಬೇರೆ ಏನು ಹೇಳಲೇ ಇಲ್ಲ. ಎದುರಿಗೆ ಅವ್ರ ತಂದೆ ಇದ್ರು ನಿಮ್ ಬಗ್ಗೆನೆ ಮಾತಾಡ್ತಾರಂತೆ. ಅವ್ರು ನಿಮ್ ವಿಷಯನ ಮನಸ್ಸಿಗೆ ತುಂಬಾ ಹಚ್ಕೊಂಡಿದ್ದಾರೆ ಅನ್ಸುತ್ತೆ. ಅದಕ್ಕೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಿಮ್ಮನ್ನು ಕರೆಸಿದ್ದು. ಹೇಳಿ ಡಾಕ್ಟರ್, ಏನ್ ವಿಷಯ? ಈ ವಿಷಯ ಕೇಳೋದಕ್ಕೆ ನಿಮ್ ಹೃದಯ ಗಟ್ಟಿ ಮಾಡ್ಕೋಬೇಕಮ್ಮ. ಕಾರ್ತಿಕ್ ಕಂಡೀಷನ್ ಇನ್ನೂ ಕ್ರಿಟಿಕಲ್ ಆಗೇ ಇದೆ. ಪಾಪ ಅಲ್ಲಿ ಅವ್ರ ತಂದೆ ವಯಸ್ಸಾಗಿರೋರಿದ್ರು, ಅದಕ್ಕೆ ನಾನು ನೇರವಾಗಿ ಏನು ಹೇಳಲಿಕ್ಕಾಗ್ಲಿಲ್ಲ. ಈಗಲೂ ಅವ್ರ ಕಂಡೀಷನ್ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಆದ್ರೆ ಡಾಕ್ಟರ್, ಅವನಿಗೆ ಪ್ರಜ್ಞೆ ಬಂದಿದೆ. ಅದೇ ನಮ್ಗಿರೋ ಹೋಪ್ಸು. ಆದ್ರೆ ಯಾವುದೇ ಕ್ಷಣದಲ್ಲಾದ್ರೂ ಮತ್ತೆ ಪ್ರಜ್ಞೆ ಹೋಗ್ಬೋದು, ಪ್ರಾಣನೇ ಹೋಗ್ಬೋದು. ಡಾಕ್ಟರ್, ದಯವಿಟ್ಟು ಹಾಗೆ ಹೇಳ್ಬೇಡಿ. ಅವನಿಗೆ ಏನು ಆಗ್ಬಾರ್ದು, ಚೆನ್ನಾಗಿರ್ಬೇಕು. ಅವ್ರು ಚೆನ್ನಾಗಿರ್ಬೇಕು ಅಂತಂದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ನನ್ನಿಂದನಾ? ಹೌದು, ಅವ್ರಿಗೆ ನಾವು ಕೊಡೋ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಾಗಿದೆ. ಇನ್ನವರ ಕಾಪಾಡೋದು ನಮ್ಮ ಮೆಡಿಸಿನ್ ಆಗ್ಲಿ ಟ್ರೀಟ್ಮೆಂಟ್ ಆಗ್ಲಿ ಅಲ್ಲ, ನಿಮ್ಮ ಕ್ಷಮೆ. ಕ್ಷಮೆ? ಈ ವಿಷಯ ನಿಮಗೆ? ಅದು ಆಪರೇಷನ್ ಆಗುವಾಗ ಕ್ಷಮಿಸು ಸತ್ಯ ಅಂತ ಕನವರಿಸ್ತಿದ್ರಲ್ಲ, ಅದಕ್ಕೆ ಹೇಳಿದೆ. ಪಾಪ ಅವ್ರ ಕನವರಿಕೆ ಕೇಳಿ ಡಾಕ್ಟರ್ ಆಗಿರೋ ನನಗೆ ಕರುಳು ಕಿತ್ತು ಬಂತಮ್ಮ. ಅವ್ರ ಮೇಲೆ ಅನಸ್ತೇಶಿಯಾ ಎಫೆಕ್ಟ್ಗಿಂತಲೂ ನಿಮ್ಮ ಎಫೆಕ್ಟೇ ಜಾಸ್ತಿ ಇದೆಯಮ್ಮ. ಇಲ್ಲ ಡಾಕ್ಟರ್, ನಾನು ಅವನನ್ನು ಕ್ಷಮಿಸಿದ್ದೀನಿ ಅಂತ ಹೇಳಿದ್ದೀನಿ. ಆದ್ರೆ ಅದು ಅವನಿಗೆ ಅರ್ಥ ಆಗ್ಬೇಕಮ್ಮ. ಅದಕ್ಕೆ ನೀವು ಅವನ ಹತ್ರ ಇದ್ದು ಚೆನ್ನಾಗಿ ನೋಡ್ಕೋಬೇಕಮ್ಮ. ಅವರು ಬೇಜಾರಾಗೋ ತರ ನಡ್ಕೊಳ್ಳೇಬಾರ್ದು. ಅವ್ರು ಏನೇ ಕೇಳಿದ್ರು ಆಗೋಲ್ಲ ಅಂತ ಹೇಳಲೇಬಾರ್ದು. ಆವಾಗ ಅವರು ಹುಷಾರಾಗ್ಬೋದಮ್ಮ. ಇಲ್ಲ ಅಂದ್ರೆ ಕಷ್ಟನಮ್ಮ. ಸರಿ ಡಾಕ್ಟರ್, ಅವನ ಹತ್ರನೇ ಇದ್ದು ಚೆನ್ನಾಗಿ ನೋಡ್ಕೊಳ್ತೀನಿ. ಒಟ್ನಲ್ಲಿ ಅವನು ಹುಷಾರಾದ್ರೆ ಸಾಕು. ಆಯ್ತಮ್ಮ, ನೀವು ಹೋಗಿ ಅವನು ಚೆನ್ನಾಗಿ ನೋಡ್ಕೊಳ್ಳಿ.
ಹೀಗ್ ಬರ್ಬೇಕು ದಾರಿಗೆ. ಸತ್ಯ, ಕೈಯೂ ನೋವ್ತಾ ಇದೆ. ಚಿಕ್ಕಪ್ಪ, ಅಪ್ಪ. ಸತ್ಯ, ಕೈ ಒತ್ತಿದ್ ಸಾಕು, ಮತ್ತೆ ನೀರ್ ಕುಡಿಬೇಕು ಅನ್ನಿಸ್ತಾ ಇದೆ. ನೀರ್ ತಾನೆ, ಕೊಡ್ತೀನಿ ನೀರು. ಸತ್ಯ, ನೀರೇನೋ ಕೊಡ್ತೀಯ, ಜಾಸ್ತಿ ನೀರ್ ಕುಡಿದ್ರೆ ನಾನ್ ಮತ್ತೆ ವಾಶ್ರೂಮ್ಗೆ ಹೋಗ್ಬೇಕು. ನೀನ್ ನನ್ನ ಅಲ್ಲಿ ಕರ್ಕೊಂಡೋಗಿ ಪಾಪ ಬಾಗ್ಲತ್ರ ವೇಟ್ ಮಾಡ್ಬೇಕು. ನನ್ ಯೋಚನೆ ಬಿಡು, ನೀನ್ ಆರಾಮಾಗಿರು ಅಷ್ಟೇ. ಹಾಗಂತ್ಯ? ಹಾಗಿದ್ರೆ ಸರಿ. ಮೊದ್ಲು ನಾನು ಹಣ್ಣು ತಿಂತೀನಿ, ಆಮೇಲೆ ನೀರ್ ಕುಡಿತೀನಿ. ಸರಿ. ಇನ್ನೊಂದು. ನನ್ನ ಕ್ಷಮಿಸೋ ಅಮೂಲ್ ಬೇಬಿ, ನನ್ನಿಂದ ನೀನ್ ಈ ಪರಿಸ್ಥಿತಿಲಿ ಇರೋ ಹಾಗಾಯ್ತು. ಪಾಪ ನೀನು. ನೀವ್ ಮನೆಗೆ ಹೋಗಿ, ನಾನು ಇಲ್ಲೇ ಇದ್ದು ನೋಡ್ಕೋತೀನಿ. ಹೇಳಿಪ್ಪ. ಲೋ ಮಗನೇ, ಸತ್ಯ ಪಾಪದ ಹುಡುಗಿ ಕಣ. ಅವಳು ತುಂಬಾ ಇನ್ನೋಸೆಂಟು. ಏನೋ ಪಾಪದ ಹುಡುಗಿನ? ಇನ್ನೋಸೆಂಟಾ? ಹೌದು ಅಪ್ಪ, ಹೊಗಳ್ಬೇಕು ನಿಜ, ಆದ್ರೆ ಹೊಂದಿಸಿ ಬರೀರಿ ಕಾಲಂ ತರ ಯಾವ್ದೋ ಪದನ ಇನ್ಯಾರಿಗೋ ಹೊಂದಿಸಿ ಹೊಗಳ್ಬಾರ್ದು. ಹಾಗಲ್ವೋ? ಇನ್ನೇನಪ್ಪ, ಅವಳನ್ನ ಹೊಗ್ಲಕ್ಕೆ ಇನ್ಯಾವ್ದೋ ಪದಾನು ಸಿಗ್ಲಿಲ್ವಾ? ಪಾಪ್ತಾವ್ ನಾನು ಅವಳನ್ನ ಸಮಾಧಾನ ಪಡ್ಸೋಕೆ ಎಷ್ಟು ಪಜಿತಿ ಪಟ್ಟಿದ್ದೀನಿ ಅಂತ ನನಗ್ ಗೊತ್ತು. ಅದೇನೇ ಇರ್ಲಿ ಕಣೋ, ನಮ್ಮನ್ನ ಕ್ಷಮಿಸಬೇಕಾಗಿರೋಳು ಅವಳು. ಅಂಥದ್ರಲ್ಲಿ ಅವಳಿಗೆ ಮತ್ತೆ ಸಂಕಟ ಕೊಡೋದು ಸರಿಯಲ್ಲ ಕಣೋ. ನೀನು ಹುಷಾರಾಗ್ಲಿ ಅಂತ ದೇವಸ್ಥಾನದಿಂದ ದೇವರ ದಾರ ತಂದು ಕಟ್ಟಿದ್ಲು. ಆ ಕಾಳಜಿಯಲ್ಲಿ ಅಷ್ಟೊಂದು ಮುಗ್ಧತೆ ಇದೆ. ಯಾವ ಹುಡುಗಾಟನೂ ಅತಿಯಾಗಬಾರ್ದು ಮಗನೇ. ಅವಳನ್ನ ಜಾಸ್ತಿ ಸತಾಯಿಸ್ಬೇಡ್ವೋ. ಅಪ್ಪ ಆಗಲ್ಲ, ಇನ್ ಸ್ವಲ್ಪ ಹೊತ್ತು. ಬೇಡ, ಸ್ವಲ್ಪ ಅಂತ ಹೋಗಿ ಅವಳು ಮುಂದೆ ಅಲ್ಪ ಆಗಬೇಡ. ನೋಡು, ತಪ್ಪು ಮಾಡಿದೀವಿ. ಅವಳು ನಮ್ಮನ್ನ ಕ್ಷಮಿಸಿಲ್ಲ ಅಂತಂದ್ರು ಕೋಪ ಮಾಡ್ಕೋಬಾರ್ದು ಅಲ್ವಾ? ತಪ್ಪು ಮೇಲ್ ತಪ್ಪು ಆಗೋದು ಬೇಡ ಕಣೋ. ತನ್ನಿಂದಾನೇ ನಿನಗೆ ಹೀಗಾಗಿರಬಹುದು ಅಂತ ಅವಳು ಎಷ್ಟು ನೊಂದುಕೊಂಡಿದ್ದಾಳೆ ಗೊತ್ತಾ? ಅವಳು ಭಾವನೆಗಳ ಜೊತೆ ಆಟ ಆಡೋದು ಸರಿ ಇಲ್ಲ ಕಣಪ್ಪ. ಏನಾಯ್ತು? ಕೇಳಿಸ್ತಿದೆ ತಾನೆ? ಹಾ, ಕೇಳಿಸ್ತಿದೆಪ್ಪ. ನೋಡೋ, ಒಂದು ಹೆಣ್ಣು ಏನು ಬೇಕಾದ್ರೂ ಸಹಿಸ್ಕೋತಾಳೆ, ಆದ್ರೆ ಮತ್ತೊಬ್ಬರು ತನ್ನ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದಾರೆ ಅನ್ನೋದನ್ನ ಸಹಿಸ್ಕೊಳ್ಳೋದಿಲ್ಲ ಕಣೋ. ನಿನ್ನ ಹುಡುಗಾಟಿಗೆ ಮೋಸ ಅನಿಸ್ಕೊಳ್ಳೋ ಹಂತಕ್ಕೆ ತಲುಪೋದು ಬೇಡ. ಅವಳ ಕಾಳಜಿ ಮುಂದೆ ನೀನು ಪಟ್ಟು ಫಜೀತಿ ಏನೇನೂ ಇಲ್ಲ ಕಣೋ. ತಿಳಿತಾ? ಹಾ, ಹೇಳಿದ್ ಕೇಳಿಸ್ತೇನೋ? ತಿಳಿತು, ಅರ್ಥನೂ ಆಯ್ತು. ಸರಿ ಸರಿಪಾ, ನೀವೇನು ತಲೆ ಕೆಡ್ಸ್ಕೋಬೇಡಿ. ಮಲ್ಕೊಳ್ಳಿ. ಗುಡ್ ನೈಟ್. ಆಯ್ತು, ಗುಡ್ ನೈಟ್.
AC ಆನ್ ಆಗಿದೆ. ಡಾಕ್ಟ್ರೆ ಬಂದು ಕಣ. ಓ ಏನ್ರಿ ಇದು BP ಇಷ್ಟೊಂದು ಹೈ ಆಗಿದೆ. ಪೇಷಂಟ್ ಏನಾದ್ರೂ ಯೋಚನೆ ಮಾಡ್ತಾ ಇದಾರ ಏನೋ? ಅಯ್ಯೋ ಹಾರ್ಟ್ ಬೀಟ್ ಬೇಡ ಇಷ್ಟೊಂದು ಸ್ಪೀಡ್ ಆಗಿದೆ. ಎಷ್ಟು ಸ್ಪೀಡ್ ಆಗಿದೆ ಡಾಕ್ಟ್ರೆ? 120 ಕಿಲೋಮೀಟರ್. ನಿಮ್ಗೆ ಯಾರಿಗೂ ಸೀರಿಯಸ್ನೆಸ್ ಇಲ್ವೇನ್ರಿ? ಕೊಲೆಸ್ಟ್ರಾಲು ಕಂಟ್ರೋಲ್ಗೆ ಸಿಗ್ತಾ ಇಲ್ಲ, ಶುಗರು ಹೈ ಆಗಿದೆ, BP ಲೋ ಆಗಿದೆ, ಚೇಚೆ ಕಿಡ್ನಿ ಕೆಲಸನೇ ಮಾಡ್ತಾ ಇಲ್ಲ. ಇಷ್ಟೆಲ್ಲಾದ್ರೂ ಇವರು ಉಸಿರಾಡ್ತಾ ಇದ್ದಾರೆ ಅಂತಂದ್ರೆ ಇದೊಂದು ಮಿರಾಕಲ್ಲೇ. ಓ ನಾನು ಮೊದಲೇ ಹೇಳಿರ್ಲಿಲ್ವೇನ್ರಿ ಪೇಷಂಟ್ ಕಂಡೀಷನ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತ. ಆದ್ರೂ ಪೇಷಂಟ್ನ ನೀವು ಹೀಗ ನೋಡ್ಕೊಳ್ಳೋದು? ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ಲ. ರಾತ್ರಿ ಊಟಕ್ಕೆ ಏನ್ ಕೊಟ್ರಿ? ಫುಡ್ ಪಾಯ್ಸನ್ ಬೇರೆ ಆಗಿದೆ. ಪಾಯ್ಸನ್ನ ಚೇಚೆ ಅಕ್ಕ ಬಂದು ಊಟಕ್ಕೆಲ್ಲ ವಿಷ ಹಾಕಲ್ಲ ಡಾಕ್ಟ್ರೆ. ಈ ಫುಡ್ ಪಾಯ್ಸನ್ ಅಂತಂದ್ರೆ ಊಟಕ್ಕೆ ವಿಷ ಹಾಕೋದಲ್ಲ, ಊಟದಲ್ಲಿ ವ್ಯತ್ಯಾಸ ಆಗಿದೆ ಅಂತ ಅರ್ಥ. ಅದಕ್ಕೆ ಹೀಗಾಗಿರೋದು. ಡಾಕ್ಟರ್ ಊಟದ ಬಗ್ಗೆ ನನ್ಗೇನು ಗೊತ್ತಿಲ್ಲ, ಎಲ್ಲ ಇವರೇ ಕೊಟ್ಟಿದ್ದು. ಏನ್ರಿ ಸತ್ಯ, ಈ ತರ ಕೇರ್ಲೆಸ್ ಆಗೇನ್ರಿ ನೋಡ್ಕೊಳ್ಳೋದು? ನೀವು ಒಂದ್ ಪ್ರಾಣದ ಜೊತೆ ಆಟ ಆಡ್ತಾ ಇದ್ದೀರಾ. ಈ ತರ ಎಲ್ಲ ನೋಡ್ಕೊಂಡು ಪೇಷಂಟ್ಗೆ ಏನಾದ್ರು ತೊಂದರೆ ಆದ್ರೆ ನಮ್ಮ ಹಾಸ್ಪಿಟಲ್ ಕೆಟ್ಟ ಹೆಸರು ಬರೋದು. ಈಗ ಏನಾಯ್ತು ಡಾಕ್ಟರ್? ಏನಾಗಿದೆಯಾ? ಪರಿಸ್ಥಿತಿ ಕೈ ಮೀರೋಗಿದೆ. ನೋಡಿ ಮಾನಿಟರ್ ಏನ್ ತೋರಿಸ್ತಾ ಇದೆ? ಆಫ್ ಆಗಿದೆ ಡಾಕ್ಟ್ರೇ. ಮುದ್ದೆ ಹೇಳಕ್ಕಾಗ್ಲಿಲ್ವಾ? ನೋಡಿ ನೋಡಿ ಇಷ್ಟೊಂದು ಕೇರ್ಲೆಸ್ ಮಾಡಿ ಪೇಷಂಟ್ ಕೋಮಾಗ ಹೋಗಿದ್ದಾರೆ. ಕೋಮಾಗ ಹೋದವರು ವಾಪಸ್ ಬರ್ತಾರಾ ಅಥವಾ ಹಂಗೆ ಹೋಗ್ಬಿಡ್ತಾರೋ? ಏನ್ರಿ ಹೀಗ್ ಮಾತಾಡ್ತಾ ಇದ್ದೀರಾ? ಅವ್ರು ಕೋಮಾಗ ಹೋಗಿದ್ದಾರೆ ಅಂತಂದ್ರೆ ಕೂಲ್ ಆಗಿದ್ದೀರಲ್ಲ, ಮುಂದೆ ಏನ್ ಮಾಡ್ತೀರಾ? ನಾನ್ ಮೆಕ್ಯಾನಿಕ್, ಗಾಡಿ ಕೆಟ್ಟೋದ್ರೆ ರಿಪೇರಿ ಮಾಡ್ಬೋದು, ಆದ್ರೆ ಬಾಡಿ ಕೋಮಾಗೋದ್ರೆ ನಾನೇನ್ ಮಾಡೋದಕ್ಕಾಗತ್ತೆ? ನೀನ್ ಡಾಕ್ಟ್ರೆ ತಾನೆ? ಯಾಕೆ ಯಾಕೆ ಡೌಟಾ? ನಾನು ಕೋಟ್ ಹಾಕೊಂಡಿದ್ದೀನಿ ನೋಡಿ, ಇದನ್ನ ಕುತ್ತಿಗೆ ಹಾಕೊಂಡಿದ್ದೀನಿ, ಕೈಯಲ್ಲಿ ರಿಪೋರ್ಟ್ ಇಟ್ಕೊಂಡಿದ್ದೀನಿ. ನಾನ್ ಡಾಕ್ಟ್ರೆ. ಹೌದಲ್ವಾ? ಕೋಮಾಗ್ ಹೋಗಿರೋರ್ನ ನೀವೇ ವಾಪಸ್ ಕರ್ಕೊಂಡ್ ಬರ್ಬೇಕಲ್ವಾ? ಹೋಗಿ ನೀವು ಕೋಮಾಗ್ ಹೋಗಿ ಅವ್ನನ್ನ ವಾಪಸ್ ಕರ್ಕೊಂಡ್ ಬಂದ್ಬಿಡಿ ಪ್ಲೀಸ್ ಡಾಕ್ಟರ್. ನಮ್ಮ ಅಮೂಲ್ ಬೇಬಿನ ಹೇಗಾದ್ರೂ ಮಾಡಿ ಉಳಿಸ್ಕೊಡಿ. ನಂಗಂತೂ ತುಂಬಾ ಟೆನ್ಷನ್ ಆಗ್ತಿದೆ. ಆಯ್ತಾಯ್ತು, ನೀವು ಟೆನ್ಷನ್ ಮಾಡ್ಕೋಬೇಡಿ. ಮತ್ತೇನ್ ಮಾಡೋದು ಡಾಕ್ಟರ್? ಏನೋ ಒಂದು ಮ್ಯಾನೇಜ್ ಮಾಡೋ. ಮಾಡೋಣ, ಮತ್ತೆ ಟ್ರೀಟ್ಮೆಂಟ್ ಚೇಂಜ್ ಮಾಡೋಣ. ಮಾಡೋಣ. ಹೌದು, ಟ್ರೀಟ್ಮೆಂಟ್ ಚೇಂಜ್ ಮಾಡ್ಲೇಬೇಕು. ಹೌದೌದು, ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತೀನಿ. ಕಮ್ ಟು ಮೈ ಚೇಂಬರ್. ಕಾಮಿಡಿ ಪೀಸ್ ಡಾಕ್ಟರ್ ಚೇಂಬರ್ಗಂತೆ. ಬಾ. ನಾನ್ ಯಾಕೆ ಬರ್ಲಿ? ಡಾಕ್ಟರ್ ಕರೆದಿದ್ದು ನಿಮ್ಮನ್ನ, ನೀವು ಹೋಗಿ. ಹೌದು, ಡಾಕ್ಟರ್ ಕೋಮಾ ಟ್ರೀಟ್ಮೆಂಟ್ ಅಂತೆಲ್ಲ ಮಾತಾಡ್ತಿದ್ರೆ ನನಗ್ ಭಯ ಆಗಲ್ವಾ? ಡಾಕ್ಟರ್ ಬೇರೆ ನಾನ್ ಸರಿಯಾಗಿ ನೋಡ್ಕೊಂಡಿಲ್ಲ ಅಂದ್ರು, ನೀನ್ ಜೊತೆಗಿದ್ರೆ ಹೇಗ್ ನೋಡ್ಕೋಬೇಕು ಅಂತ ಹೇಳ್ಬೋದಲ್ವಾ? ಓ ಆಗ ಓಕೆ ಯು ಗೋ, ಐ ಕಮ್. ಬಾಬೋಯ್ತಾ ಬೀಸೋ ತೊಂಡೆಯಿಂದ ತಪ್ಪಿಸ್ಕೊಂಡ್ವಿ. ಆ ಪೊಲೀಸ್ ಪ್ಲಾನ್ ವರ್ಕೌಟ್ ಆಗ್ಲಿಲ್ಲ. ಈ ಡಾಕ್ಟ್ರು ಅಲ್ಲೋಲ ಕಲ್ಲೋಲ ಮಾಡ್ಬಿಟ್ಟ. ಲೋ ಬಾಮೈದ, ಆದ್ರೂ ಇಲ್ಲ ಹೋದ್ರು ಇಲ್ಲ, ನೀನ್ ಸುಮ್ನೆ ಕೋಮಾದಲ್ಲಿರಪ್ಪ. ಡಾಕ್ಟ್ರು ಅರ್ಧ ಎದುರಿಸಿ ಪೆಟ್ರೋಲ್ ಉಯ್ದಿದ್ದಾನೆ, ನಾನು ಹೋಗಿ ಕಡೆಗೆ ಬಂದ್ಬಿಡ್ತೀನಿ. ಆಮೇಲೆ ಸತ್ಯ ಬಾಯ್ದಲ್ಲಿ ವಿಲ ಅಂತ ಒದ್ದಾಡಿ ನಮ್ಮನೆ ಕೈ ಕಟ್ಕೊಂಡು ನಿಂತ್ಕೋಬೇಕು. ಓಹೋ, ಇದೆಲ್ಲ ಆಗತ್ತೆ ಅಂತ? ಆಗ್ಲೇಬೇಕು, ಇದು ನನ್ ಡೈರೆಕ್ಷನ್. ನೀನ್ ಸುಮ್ನೆ ಕೋಮಾದಲ್ಲಿರ. ಬಾಮೈದ, ಲೋ ಬಾಮೈದ, ಏನೋ ನಿಂದ ಅವತಾರ? ನಾನ್ ಪೇಷಂಟ್ ಅಂದಿರೋದನ್ನೇ ಆ ಸತ್ಯ ನಮ್ ತೊಳೋ ಇಲ್ವೋ ಅನ್ನೋ ಡೌಟ್ ಅಲ್ಲಿ ಇದೀನಿ. ನಿಂದೇನೋ ಸೆಂಟ್ರಲ್ ಕಾಮಿಡಿ. ಓ ಬಾಮೈದ, ಮೊದ್ಲು ಈ ಮೂತಿ ನೆಟ್ಟಿಗೆ ಮಾಡ್ಕೋ. ನೆಟ್ಟಿಗಿದ್ದಾಗ್ಲೇ ನೋಡಕ್ ಆಗ್ತಿರ್ಲಿಲ್ಲ, ಇವಾಗ ನೋಡಕ್ ಆಗುತ್ತಾ? ಓವರ್ ಆಕ್ಟಿಂಗ್ ಎಲ್ಲ ಮಾಡ್ಬೇಡ.
ಆರ್ಟಿಫಿಷಿಯಲ್ ಮೇಕಪ್ ಬೇರೆ. ಎಷ್ಟು ಕೆಟ್ಟದಾಗ ಕಾಣಿಸ್ತಿದೆ ಗೊತ್ತಾ? ಈ ಬಿಲ್ಡಪ್ ಎಲ್ಲ ನಿನಗ್ ಬೇಕೇನೋ? ತೆಗಿಬಿಡಕಟ. ಈ ಡ್ರಾಮಾ ಎಲ್ಲ ಬೇಕಿತ್ತ? ಅದು ಅಲ್ದೆ ನರ್ಸಮ್ಮನ್ ಜೊತೆ ಓವರ್ ಆಕ್ಟಿಂಗು. ಫಸ್ಟ್ ಹೋಗಿ ಸಚಿನ್ ಕರ್ಕೊಂಬ. ಒಂದ್ಸರಿ ಅವಳನ್ನ ಕೆಂಚಿದ್ದಕ್ಕೆ ಈ ತರ ಮೇಕಪ್ ಮಾಡಿದಾಳೆ, ಮತ್ತೆ ಅವಳ ಹತ್ರನೇ ಹೋಗೋಂತ. ಯಾಕೋ ನನ್ ಬದುಕೆ ನಿನ್ಗೆ ಇಷ್ಟ ಇಲ್ವಾ? ಏನು ಸತ್ಯ ಈಗ ಮಾಡಿದ್ಲ? ನ್ಯಾಚುರಲ್ ಮೇಕಪ್ ಒಂದ್ ತಗೊಂಡ್ರೆ ಒಂದ್ ಫ್ರೀ ಅನ್ನೋ ತರ ಇನ್ನೊಬ್ರು ಬರ್ಬೇಕಿತ್ತಲ್ಲ ಇಷ್ಟೊತ್ತಿಗೆ. ಬರ್ತಾ ಇದೀನಪ್ಪ. ಯಾರೋ ಡ್ರಾಕುಲಾ? ಡ್ರಾಕುಲ ಅಲ್ಲಪ್ಪ, ನಾನ್ ನಿಮ್ ಡಾಕ್ಟ್ರು. ಡಾಕ್ಟ್ರೇ ನೀವಾ? ನಿಮ್ಗೇನಾಯ್ತು? ನೀವ್ ಗೆಟಪ್ ಅಲ್ಲಿ ಏನ್ ಮಾಡ್ತಾ ಇದ್ದೀರಾ? ನೀನು ಹೋಗಿ ಒಂದ್ ಲೇಡಿ ಡಾಕ್ಟರ್ ಕರ್ಕೊಂಬಮ್ಮ. ಅಮ್ಮ ಅಮ್ಮ, ಅಯ್ಯ ನಿಮ್ ಮಕ ಮುಚ್ಚ. ಹೆಂಗೋ ಟೆಂಡ್ರ್ ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿದ್ದೆ. ಡಾಕ್ಟರ್ ಮಾಡ್ತೀನಿ ಅಂತ ಪೇಷಂಟ್ ಮಾಡ್ಬಿಟ್ರಲ್ರು. ಅಮ್ಮ ಹೊಡ್ತಾ ನೆನೆಸ್ಕೊಂಡ್ರೆ ಏನ್ ಬಾಮ ಇದೆ ಇದೆಲ್ಲ? ಏನಾಯ್ತು ನಿಮ್ಗೆ? ಅದು ಸತ್ಯ ಹಾಕೊಂಡು ಎಲ್ಲ ಇಟ್ಬಿಟ್ಲು. ಅರ್ಥ ಆಗ್ತಿಲ್ಲ, ಸರಿ ಹೇಳು ಬಾಮ ಇದ. ಹೌದು, ಅರ್ಥ ಆಗಲ್ಲ. ಎಲ್ಲ ವಿಷಯ ಅಕ್ಕ ಬಂಡಂಗ್ ಗೊತ್ತಾಗೋಗಿದೆ. ಸತ್ಯ, ನೀ ನನ್ ಹೊಡಿಯಲ್ವಾ? ನಾನ್ ನಿನಗ್ ಹೊಡಿಬೋದು, ಆದ್ರೆ ನಿನ್ ಹಾಗೆ ನಂಬಿಕೆಗೆ ಹೊಡಿಯಕ್ ಬರಲ್ಲ ನನಗೆ. ನಂಬಿಕೆ ಹೊಡೆದೆ ಅಂತೆಲ್ಲ ಮಾತಾಡ್ಬೇಡ ಸತ್ಯ. ಒಂದ್ಸತಿ ನಿಂಗೆ ಬೇಜಾರ್ ಮಾಡಿದ್ದಕ್ಕೆ ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಏನೋ ಮಾಡಕ್ ಹೋಗಿ ಇನ್ನೇನೋ ಆಗೋಯ್ತು. ಎಲ್ಲೋ ಈ ಬಾಮೈದ ಮಾತಾಡ್ದಿರೋ ತರನೇ ಆಗೋಯ್ತಲ್ಲ. ತಗೋ ಸತ್ಯ, ಅದನ್ನ ತಗೋ. ನಿನ್ ಕೋಪ ತೀರೋವರೆಗೂ ನನ್ ಹೊಡಿ. ಆವಾಗ್ಲೇ ನನ್ ತಪ್ಪಕ್ ಪ್ರಾಯಶ್ಚಿತ ಆಗೋದು. ನನಗ್ ನಿನ್ ಮೇಲೆ ಸ್ವಲ್ಪನೂ ಕೋಪ ಇಲ್ಲ ಅಮೂಲ್ ಬೇಬಿ. ನೀನಷ್ಟೆಲ್ಲ ಸಾರಿ ಕೇಳಿದ್ರು ನಾನ್ ಅರ್ಥ ಮಾಡ್ಕೊಳ್ದೆ ನಿನಗೆ ನೋವಾಗೋ ಹಾಗೆ ಮಾತಾಡ್ಬಿಟ್ಟೆ. ನೀನ್ ಅಲ್ಲಿಂದ ಹೋದ್ಮೇಲೆ ನನಗೂ ಬೇಜಾರಾಯ್ತು, ಕೋಪನೂ ಕರ್ಗೋಯ್ತು. ಯಾಕಂದ್ರೆ ನಾನು ಆಗ್ಲೇ ನಿನ್ನ ಕ್ಷಮಿಸ್ಬಿಟ್ಟಿದ್ದೆ. ಆದ್ರೆ ಇನ್ ಯಾವತ್ತಾದ್ರೂ ಈ ತರ ನಾಟಕ ಮಾಡಿದ್ರೆ ನಾಟಕನ ನಿಜ ಮಾಡ್ಬಿಡ್ತೀನಿ, ಗೊತ್ತಾಯ್ತಾ? ಉದಾಹರಣೆಗೆ ಈ ಮಂಜ. ಆಯ್ತು, ನನ್ನ ತಮ್ಮನ ಮಗಳ ಮದ್ವೆ ಆಗ್ತಾ ಇದೆಯಾ? ಇನ್ಮೇಲಾದ್ರೂ ಹುಷಾರಾಗಿ ನೋಡ್ಕೊಂಡು ಗಾಡಿ ಓಡಿಸು. ನಿನ್ ಮಗನ್ನೇ ಪಕ್ಕದಲ್ಲಿ ಕೂತ್ಕೊಂಡು ಗಾಡಿ ಓಡಿಸ್ತಿದ್ಯಾ, ನೀನ್ ಹುಷಾರಾಗಿ ಓಡಿಸು. ದೊಡ್ಡ ಮಾವ, ನಿಮ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ಕಡೆ ಹೋಗೋಣ.
ನಮ್ಮ ಅಪ್ಪಂಗೆ ಎಲ್ಲಾರ್ಗೂ ಕೈ ಕೊಟ್ಟು ಕೊಟ್ಟು ಬೋರ್ ಆಗಿದೆ ಅನ್ಸುತ್ತೆ, ಅದಕ್ಕೆ ಹಂಗೆ ಹೋಗ್ತಿದ್ದಾರೆ. ನೀವೇನು ತಲೆ ಕೆಡ್ಸ್ಕೋಬೇಡಿ. ನೀವು ದಿವ್ಯಕ್ಕನ್ ಮದುವೆ ಆಗ್ತಿರೋದು ನಂಗಂತೂ ತುಂಬಾ ಖುಷಿ ಆಗಿದೆ. ಎಂಗೇಜ್ಮೆಂಟ್ಗಂತೂ ಬರೋಕ್ಕಾಗ್ಲಿಲ್ಲ, ಆದ್ರೆ ನಿಮ್ಮಿಬ್ರು ಮದುವೆಯಲ್ಲಿ ಫುಲ್ ನಂದೇ ಓಡಾಟ. ಬಾಯ್ ಚಿಕ್ಕಮ್ಮ, ಬಾಯ್ ದಿವ್ಯಕ್ಕ, ಬಾಯ್ ಬಾಯ್. ಹಾಗಿದ್ರೆ ದಿವ್ಯಕ್ಕಂಗೆ ಎಂಗೇಜ್ಮೆಂಟ್ ಆಗಿರೋದು ಅಮೂಲ್ ಬೇಬಿ ಜೊತೆನಾ? ದಿವ್ಯಾ ಅವ್ರೆ, ನಾನು ಹೀಗೆ ಕೇಳ್ತಾ ಇದ್ದೀನಿ ಅಂತ ನೀವು ಬೇಜಾರು ಮಾಡ್ಕೊಂಬೇಡಿ. ನಿಮ್ ದೊಡ್ಡಪ್ಪ ಯಾಕೆ ಒಂಥರ ವಿಚಿತ್ರವಾಗಿ ಆಡ್ತಾರೆ? ಅವ್ರು ಸ್ವಲ್ಪ ಹಾಗೇನೆ, ಕೋಪ ಕೊಂಕು ಸ್ವಲ್ಪ ಜಾಸ್ತಿನೇ. ಈಗಾಗಿದ್ದಕ್ಕೆಲ್ಲ ಮನಸ್ಸಿಗೆ ಹಚ್ಕೋಬೇಡಿ. ಛೆ ಹಾಗೇನಿಲ್ಲ ಅತ್ತೆ. ಎಲ್ಲಾರ್ಗೂ ಒಂದೇ ತರ ಇರು ಅಂದ್ರೆ ಆಗತ್ತಾ? ಕೆಲವರು ಹೀಗೂ ಇರ್ತಾರೆ. ಇನ್ಫ್ಯಾಕ್ಟ್ ಅವರಿಂದ ನಿಮ್ಮನ್ ಭೇಟಿ ಆದ್ನಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನೀವೇನೋ ಕೆಲ್ಸದ ಮೇಲೆ ಹೊರಟಿದ್ರಿ ಅನ್ಸುತ್ತೆ. ಮನೆಗೆ ಸ್ವಲ್ಪ ದಿನಸಿ ಸಾಮಾನು ತರಬೇಕಾಗಿತ್ತು, ಅದಕ್ಕೆ ಹೊರಟಿದ್ವಿ. ಮದುವೆ ಆದ್ಮೇಲೆ ಇವಳಿಗೂ ಇದೆಲ್ಲ ಗೊತ್ತಾಗ್ಬೇಕಲ್ಲ. ಹೌದು, ಗಂಡನ್ ಚೆನ್ನಾಗಿ ನೋಡ್ಕೊಬೇಕು ಅಂದ್ರೆ ಇದೆಲ್ಲ ಗೊತ್ತಿರ್ಲೇಬೇಕು. ಗುಗ್ರು, ಇದೆಲ್ಲ ಸುಳ್ಳು ಅಂತ ಹೇಳ್ಬಿಡು. ಇಲ್ಲಿ ನಡೀತಾ ಇರೋದೆಲ್ಲ ಕನ್ಸು ಅಂತ ನಾನು ಒಂದೇ ಒಂದ್ಸಲ ನಿದ್ದೆಯಿಂದ ಎದ್ದರಿಸ್ಬಿಡು. ಕನ್ಸಾಗಿದ್ರೆ ನಿನ್ಗೊಬ್ಬಂಗೆ ಬೀಳ್ಬೇಕಿತ್ತು. ಬರೀ ಕಿವಿಲ್ ಕೇಳಿದ್ರೆ ಸುಳ್ಳು ಅನ್ಬೋದಿತ್ತು. ಕಣ್ಣಾರೆ ನೋಡ್ದಲ್ಲ ಮಗ, ಇದೇ ಸತ್ಯ. ಸರಿ, ಹಾಗಿದ್ರೆ ನಾವು ಹೊರಡ್ತೀವಿ. ಹುಷಾರಾಗಿ ಹೋಗಿ ಬನ್ನಿ. ನಾವೇನ್ ಬರ್ತೀವಪ್ಪ. ಸರಿ ಅತ್ತೆ. ನನಗ್ಯಾಕೋ ನಿನಗೆ ಅವ್ನು ನೋಡಿದ ತಕ್ಷಣ ಹಿಂಗಾಗಿದೆ ಅನ್ನಿಸ್ತು. ಆದ್ರೂ ನೀವು ಪದೇ ಪದೇ ಸಿಗ್ತಾ ಇರೋದು ನೋಡಿದ್ರೆ ಅವನ್ಗೆ ನಿನ್ನೆ ನೋವಾಗಿದೆ ಅನ್ಸಿದೆ. ನೀವು ಕೊಡಿ ಸರ್. ಸತ್ಯನ ಹೆಸರು ಹೇಳ್ಕೊಂಡು ಇಲ್ಲಿಗೆ ಬರಬೇಡ ಅಂತ ಈಗ ಹೇಳ್ಕೊಳ್ಳಿ. ನಾವ್ ಏರಿಯಾದಲ್ಲಿ ಯಾವ್ದೋ ಹುಡುಗಿನ ನೋಡಕ್ ಬಂದಿದ್ದೀನಿ ಅಂತ ಹೇಳಿ ಎಸ್ಕೇಪ್ ಆಗ್ಬಿಟ್ರಲ್ಲ, ಆ ಹುಡುಗಿ ಯಾರಿರ್ಬೋದು? ಇನ್ಯಾರು? ಸತ್ಯನೇ. ಒಳ್ಳೆ ಡೀಲ್ ಬಂದಿದೆ ಕಣ್ರೋ. ಇದೇ ಖುಷಿಲಿ ಆ ಗಲಾಟೆ ಮ್ಯಾಟ್ರ್ ಕೇಳ್ಬಿಡ್ತೀನಿ. ಹೇಳಿ, ಯಾವ ವಿಷಯಕ್ಕೆ ಜಗಳ? ಸತ್ಯ ಅದು ಹೇಳ್ರೋ. ಅಯ್ಯೋ ಸತ್ಯ ಅದು ಮೊದಲು ಬಿಡು ಅದನ್ನ. ಏನೋ ಮಾಡ್ತಿದ್ಯಾ? ಕೆಲ್ಸ ಮಾಡೋದಕ್ಕಾಗಲ್ಲ ಅಂದ್ರೆ ಯಾರನ್ನಾದ್ರೂ ಕರಿಬೇಕು ತಾನೆ. ಈಗ ನಾನು ನೋಡಿಲ್ಲ ಅಂದಿದ್ರೆ ಅಮೂಲ್ ಬೇಬಿ ಮಾಡ್ಸಿರೋ ಲೈಟಿಂಗ್ ವೈರ್ ಜೊತೆಗೆ ಅಪ್ಪನ ಫೋಟೋನು ಕೆಳಗ್ ಬೀಳ್ತಿತ್ತು. ಅವನು ಎಷ್ಟು ಪ್ರೀತಿಯಿಂದ ಕೊಟ್ಟಿದ್ದಾನೆ ಅಂತ ನಿಮ್ಗೂ ಗೊತ್ತು. ಆದ್ರೂ ಬೇಜವಾಬ್ದಾರಿತನ ಅಲ್ಲ. ಸಾರಿ ಸತ್ಯ,
ನಾನು ಅದನ್ನ ಗಮನಿಸ್ಲಿಲ್ಲ. ಪ್ರೀತಿಯಿಂದ ಕೊಟ್ಟಿದ್ದನ್ನ ಯಾವತ್ತು ಕಳ್ಕೋಬಾರ್ದು. ಹುಷಾರಾಗಿ ಕೆಲಸ ಮಾಡಿ. ನೀವ್ ಅದೇನ್ ವಿಷಯ ಅಂತ ಡೈರೆಕ್ಟ್ ಆಗಿ ಹೇಳ್ರಪ್ಪ, ಇಲ್ಲ ಅಂದ್ರೆ ಸ್ಕ್ರೂ ಡ್ರೈವರ್ ತಗೊಂಡ್ ಮುಖ ಪಂಚರ್ ಮಾಡ್ಬಿಡ್ತೀನಿ. ಸತ್ಯ, ಅದೇ ನಾವ್ ಬರ್ಬೇಕಾದ್ರೆ ನಿಮ್ ದೊಡ್ಡಪ್ಪ ನಮ್ಮನ್ನ ದಾರಿ ನಿಲ್ಸಿ ಬಾಯಿಗೆ ಬಂದಂಗ್ ಬೈದ್ಬಿಟ್ರು. ಹೋಗಿ ಹೋಗಿ ಅವಳ ಜೊತೆ ಇದೆಯಲ್ಲ, ನಿಮ್ಗೆ ಬುದ್ಧಿ ಇಲ್ವಾ, ನಿಮ್ಗೆ ಫ್ಯೂಚರೇ ಇರಲ್ಲ, ಅದು ಇದು ಅಂತ ಏನೇನೋ ಹೇಳ್ತಿದ್ರು. ಅದಕ್ಕೆ ನಾವು ನಿಮ್ ಕೆಲಸ ನೀವು ನೋಡ್ಕೊಳ್ರಿ, ನಮ್ ಫ್ಯೂಚರ್ ಬಗ್ಗೆ ನಮ್ಗೆ ಗೊತ್ತು ಅಂತ ಬಾಯಿಗೆ ಬಂದಂಗ್ ಬೈದು ಹೇಳ್ ಬಂದ್ಬಿಟ್ವಿ. ಅಯ್ಯ, ಇಷ್ಟೇನಾ? ಇದನ್ ಹೇಳೋದಕ್ಕೆ ಇಷ್ಟೆಲ್ಲ ಸುತ್ತಿ ಬಳಸ್ಬೇಕಿತ್ತ? ನಾನ್ ಮೊದ್ಲೇ ಹೇಳಿರ್ಲಿಲ್ವಾ ಆ ಮನುಷ್ಯನ್ ಬುದ್ಧಿ ಎಂತದ್ದು ಅಂತ? ಇರೋದನ್ನ ಇಲ್ಲ ಅನ್ನೋದು, ಇಲ್ದೆ ಇರೋದನ್ನ ಇದೆ ಅಂತ ಹೇಳಿ ಎಲ್ರ ತಲೆ ಕೆಡಿಸಿ ಆ ಮನುಷ್ಯ ಲಾಭ ಮಾಡ್ಕೊಂತಾನಷ್ಟೇ. ಯಾವಾಗ ಬಿಡ್ತಾನೋ ತಂದಿಡೋ ಬುದ್ಧಿನ. ಸರಿ, ನೀವ್ ಹೋಗಿ ಕೆಲ್ಸ ನೋಡಿ, ನಾನೋಗಿ ಆಯಿಲ್ ತಂದ್ಬಿಡ್ತೀನಿ. ಆಯಿಲ್ ಡಬ್ಬ ಇಲ್ಲ, ಪಟಾಗೆ ತಂದ್ಕೊಡ. ಬಾ ಸೈಡ್ ಬಾ. ಬಿಡು. ಕೊನೆಗೂ ಬಂದ್ಯಲ್ಲ, ಎಷ್ಟೊತ್ತಾಯ್ತು ನಿನ್ಗೆ? ಹೇಳು ಮಗ. ಎಲ್ಲೋ ಇದ್ದೀರಾ? ಆನ್ ದ ವೇ, ಬರ್ತಾ ಇದೀವಿ. ಸರಿ ಮಂಜ, ಕಾರ್ತಿಕ್ ಫೋನ್ ಕೊಡು. ಹಾ, 1 ನಿಮಿಷ. ಬಾಮೈದ, ರಾಹುಲ್ ಮಾತಾಡ್ಬೇಕಂತೆ. ಲೌಡ್ ಸ್ಪೀಕರ್ ಹಾಕು ಬಾಮೈದ. ಹಾ ರಾಹುಲ್, ಹೇಳು. ಬ್ರೋ, ನಾವ್ ಆಲ್ರೆಡಿ ರೀಚ್ ಆಗಿದೀವಿ. ನೀವ್ ಎಷ್ಟೊತ್ತಾಗುತ್ತೆ ಬರೋದು? ನೀನೇನೋ ಸಿಂಗಲ್ ಅಪ್ಪ, ಬೇಗ ಬರ್ತ್ಯಾ. ನಾನು ಕಮಿಟೆಡ್. ಹುಡ್ಗ ಕಮಿಟೆಡ್ ಅಂದ್ಮೇಲೆ ಲೇಟ್ ಆಗಿ ಬರ್ತಾನೆ ಅಂತ ಕಮಿಟ್ ಆಗ್ಬಿಡ್ಬೇಕು. ಆಯ್ತಾಯ್ತು, ಬಟ್ ಬರುವಾಗ ನಿನ್ ಫಿಯಾನ್ಸಿನೂ ಕರ್ಕೊಂಡ್ ಬರ್ತಾ ಇದೀಯ ತಾನೆ? ಹೌದು, ನಾನು ಅವಳನ್ನ ಕರ್ಕೊಂಡ್ ಬರ್ತಾ ಇದ್ದೀನಿ. ಲೇಟ್ ಆಗ್ತಿರೋದೇ ಅದೇ ಕಾರಣಕ್ಕೆ. ಆದಷ್ಟು ಬೇಗ ಬಂದ್ಬಿಡ್ತೀನಿ. ಎಲ್ರು ನಿನ್ಗೋಸ್ಕರನೇ ಕಾಯ್ತಾ ಇದಾರೆ ಕಾರ್ತಿಕ್. ಲೇಟ್ ಮಾಡ್ಬೇಡ, ಬೇಗ ಬಂದ್ಬಿಡು. ಓಕೆನಾ? ಬಾಯ್. ಬಾಮೈದ, ಪಾರ್ಟಿ ಓಕೆ, ಫಿಯಾನ್ಸಿ ಯಾಕೆ? ಅಷ್ಟಕ್ಕೂ ಪಾರ್ಟಿ ಯಾಕೆ? ಪಾರ್ಟಿ ಕೊಡ್ತಿರೋದಾದ್ರೂ ಯಾರು? ನಾನೇ ಬಾಮೈದ. ಬಾಮೈದ, ನನ್ಗೂ ಹೇಳ್ದೆ ಪಾರ್ಟಿ ಅರೇಂಜ್ ಮಾಡಿದ್ಯಾ? ಅರೇಂಜ್ ಮಾಡಿರೋದೆಲ್ಲ ಆಫೀಸ್ ಅವರು ಬಾಮೈದ. ಅದಕ್ಕೆ ನಿನ್ಗೆ ಹೇಳಿರ್ಲಿಲ್ಲ. ಲಾಸ್ಟ್ ಇಯರ್ ನಾವು ಕಾರ್ತಿಕ್ ಕನ್ಸ್ಟ್ರಕ್ಷನ್ಸ್ ಅಂತ ಒಂದು ಹೊಸ ಕಂಪನಿ ಶುರು ಮಾಡಿದ್ವಿ, ಗೊತ್ತಾ? ಆ ಕಂಪನಿಗೆ ಒಂದು ದೊಡ್ಡ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗಿದೆ. ಆ ಸಕ್ಸಸ್ ನ ಸೆಲೆಬ್ರೇಟ್ ಮಾಡಕ್ಕೆ ಈ ಪಾರ್ಟಿ. ಕಂಗ್ರಾಚುಲೇಷನ್ ಬಾಮೈದ. ಥ್ಯಾಂಕ್ ಯು ಬಾಮೈದ. ಆದ್ರೂ ನನ್ಗೊಂದು ಡೌಟು. ಅಲ್ಲ, 24 ಗಂಟೆನೂ ನನ್ ಜೊತೆನೇ ಸುತ್ತಾ ಇರ್ತೀಯ. ಯಾವ ಸೈಕಲ್ ಗ್ಯಾಪ್ ಅಲ್ಲಿ ಈ ಕಂಪ್ನಿನ ಮೇಂಟೈನ್ ಮಾಡ್ಬಿಟ್ಟೆ? ಇಲ್ಲ ಬಾಮೈದ, ಇದನ್ನ ನಮ್ ಟೆಕ್ಸ್ಟೈಲ್ ಗ್ರೂಪ್ ಇದೆ ನೋಡು, ಅದ್ರ GMA ನೋಡ್ಕೋತಾ ಇದಾರೆ. ಚಿಕ್ಕಪ್ಪ ಅವಾಗ ಗೈಡ್ ಮಾಡ್ತಾ ಇರ್ತಾರೆ, ಆದ್ರೆ ಅಥಾರಿಟಿ ಮಾತ್ರ ನಾನು. ಯಾಕೆ ಹೇಳು? ಆ ಕಂಪನಿ ಸ್ಟಾರ್ಟ್ ಮಾಡಿದ್ದು ನಾನಲ್ವಾ? ಅದೇ ಖುಷಿಗೆ ನನ್ನ ಫ್ರೆಂಡ್ಸ್ಗೆ, ನನ್ನ ಕಲೀಗ್ಸ್ಗೆ ಒಂದು ಗೆಟ್ ಟುಗೆದರ್ ಪಾರ್ಟಿ. ಓ, ಹಾಗೆ. ಒಳ್ಳೇದು. ಉಳ್ಳವರು ಪಾರ್ಟಿ ಮಾಡುವರಯ್ಯ, ಉಳಿದವರು ಒಳಗೆ ಉಯ್ಕೊಳ್ಳುವರಯ್ಯ. ಕಾರಣ ಏನಾದ್ರೂ ಇರ್ಲಿ, ಅವಾಗ ಈ ತರ ಪಾರ್ಟಿ ನಡೀತಾ ಇರ್ಲಿ, ನಮಗೂ ಒಳ್ಳೇದಲ್ವಾ? ಹಾಗಾದ್ರೆ ನಾವಿವಾಗ ದಿವ್ಯನ್ ಪಿಕ್ ಮಾಡಕ್ ಹೋಗ್ತಾ ಇದ್ದೀವಿ. ಇಲ್ಲ, ಮೊದಲು ಸತ್ಯನ್ ಪಿಕ್ ಮಾಡಿ ಆಮೇಲೆ ದಿವ್ಯನ್ ಪಿಕ್ ಮಾಡ್ತೀವಿ. ಆಟೋ ಬಾಂಬಾ. ಯಾಕೆ ನಾವ್ಯಾಕೆ ಈ ಕಡೆ ಬರಬಾರ್ದು? ಯಾಕಂದ್ರೆ ಸತ್ಯಂಗೆ ನಿಮ್ ಕಂಡ್ರೆ ಆಗಲ್ಲ. ಅವಳಿಗೆ ನಿಮ್ ಮೇಲೆ ಕೋಪ ಇದೆ, ಅದಕ್ಕೆ. ನನ್ ಮೇಲೆ ಕೋಪನ? ಅಂತ ತಪ್ಪು ನಾನೇನ್ ಮಾಡ್ದೆ? ಮತ್ತೇನ್ ಮಾಡ್ದೆ ಬಾಮೈದ? ಇನ್ನೇನ್ ಮಾಡ್ಬೇಕು? ಆಗಿರೋ ಸಾಲದಲ್ವಾ? ಇವಾಗ ಆಗಿರೋದ? ಇವಾಗ ಏನಾಯ್ತಪ್ಪ? ಯಾಕೆ ಆಕ್ಸಿಡೆಂಟ್ ಅಂತ ಮೋಸ ಮಾಡಿ ಡ್ರಾಮಾ ಆಡಿದ್ ಸಾಲ್ದ? ಇಂಥ ವಿಚಾರದಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಾರ? ಚೂರಾದ್ರೂ ಬುದ್ಧಿ ಬೇಡವಾ? ಈ ವಿಚಾರ ನೆನ್ಸ್ಕೊಂಡ್ರೆ ನಮ್ಗೆ ಕೋಪ ಬರುತ್ತೆ. ಇನ್ನ ಸತ್ಯನ್
ನೋಡಿ ಅವಳಿರೋ ಸಿಟ್ಟಲ್ಲಿ ಈಗ ನಿಮ್ಮನ್ನ ನೋಡಿದ್ರೆ ಏನ್ ಅಡ್ವರ್ಟ್ ಆಗುತ್ತೋ ಏನೋ ಗೊತ್ತಿಲ್ಲ. ಸುಮ್ಮನೆ ಇಲ್ಲಿಂದ ಹೋಗ್ಬಿಡಿ, ಇನ್ನೊಂದ್ಸಲಿ ಈ ಕಡೆ ಬರಕ್ ಹೋಗ್ಬಿಡಿ. ಬ್ರದರ್ಸ್, ನೀವೆಲ್ಲ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ನಾವು ಡ್ರಾಮಾ ಮಾಡಿದ್ವಿ, ತಪ್ಪು ನಿಜ. ಆದ್ರೆ ಅದಕ್ಕೋಸ್ಕರ ಸತ್ಯಂಗೆ ನನ್ ಮೇಲೆ ಯಾವುದೇ ರೀತಿ ಕೋಪ ಇಲ್ಲ ಅಂತ ಹಾಸ್ಪಿಟಲ್ ಸತ್ಯನೇ ಹೇಳಿದ್ಲು. ಹಾ ಕರೆಕ್ಟ್, ನನ್ ಮೇಲೂ ಅಷ್ಟೇ ಯಾವ್ದೇ ರೀತಿ ಕೋಪ ಇಲ್ಲ ಅಂತ ಸರಿಯಾಗಿ ಹೇಳಿದ್ದೋಳೆ. ಇವಾಗ ಸತ್ಯ ಇಲ್ಲಿ ನಾನೇ ಅವಳ ಹತ್ರ ಮಾತಾಡ್ತೀನಿ. ಅದೇನ್ ಕೋಪ ಇದೆಯೋ ನಾನೇ ನೇರವಾಗಿ ಕೇಳ್ತೀನಿ. ಅವಳಿಲ್ಲ ಅಂತ ಹೇಳಿಲ್ವಾ? ಎಲ್ಲಿ ಹೋಗಿದ್ದಾಳೆ? ಎಷ್ಟೊತ್ತಿಗೆ ಬರ್ತಾಳೆ? ಅವಳು ಬರೋದು ರಾತ್ರಿ ಆಗುತ್ತೆ. ನೀವು ಬಂದ್ರು ಸೇರಿಸ್ಬಿಡಿ ಅಂತ ಅವಳು ಹೇಳ್ಬಿಟ್ಟು ಹೋಗಿದ್ದಾಳೆ. ಮೊದಲು ನೀವು ಇಲ್ಲಿಂದ ಹೊರಟ್ಬಿಡಿ, ಇಲ್ಲಾಂದ್ರೆ ಪರಿಸ್ಥಿತಿ ನೆಟ್ಟಿಗಿರಲ್ಲ. ಬಾಮೇದ, ಯಾಕೋ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ನಡಿಯ, ಇಲ್ಲಿಂದ ಹೋಗ್ಬಿಡೋಣ. ಬಾಮೈದಾದ್ರೆ ಸತ್ಯ. ಅಯ್ಯೋ ಮೊದ್ಲು ನಡಿಯಪ್ಪ ನೀನು. ಬಾಮೇದ, ಏನ್ ನಡೀತಿದೆ ಇಲ್ಲಿ? ಅಲ್ಲ, ನೀನ್ ನೋಡಿದ್ರೆ ಫ್ರೆಂಡು ಪಾರ್ಟಿ ಕರೆಯೋಣ ಅಂತ ಬಂದೆ. ಇವ್ರು ನೋಡಿದ್ರೆ ಸತ್ಯ, ನೀನ್ ನೋಡಿದ್ರೆ ಕೆಂಡ ಕಾರ್ತಿದ್ದಾಳೆ, ಸಿಕ್ಕರೆ ಬಗದೇ ಹಾಕ್ಬಿಡ್ತಾಳೆ, ರೇಂಜ್ಗೆ ಬಿಲ್ಡಪ್ ಕೊಡ್ತಿದ್ದಾರೆ. ಈ ಕನ್ಫ್ಯೂಷನ್ ಎಲ್ಲ ಬೇಕಾ? ಹಾ, ಇವ್ರಿಗೆಲ್ಲ ನಿಜವಾಗ್ಲೂ ಕನ್ಫ್ಯೂಷನ್ ಆಗಿರ್ಬೇಕು ಬಾಮೈದ. ಇವ್ರಿಗೆ ಸತ್ಯ ನನ್ನ ಕ್ಷಮಿಸಿದಾಳೆ ಅಂತ ನಂಬಕ್ಕೆ ಆಗ್ತಾ ಇಲ್ಲ ಅನ್ಸುತ್ತೆ. ಇವ್ರಿಗೆ ಯಾಕೆ ಬಾಮೈದ? ಒಂದ್ ಸೆಕೆಂಡ್ ನನ್ಗೂ ನಂಬಕ್ ಆಗ್ತಾ ಇರ್ಲಿಲ್ಲ. ಇವ್ರು ಈ ತರ ಮಾತಾಡಿದ್ರಲ್ಲಿ ತಪ್ಪೇ ಇಲ್ಲ ಬಿಡು ಬಾಮೈದ. ತಪ್ಪೇ ಇಲ್ವಾ? ಮತ್ತೆ ಈ ಕಡೆ ಬರ್ಲೇಬಾರ್ದು ಅಂತ ಹೇಳಿ ಸತ್ಯನೇ ಹೇಳಿದಾಳೆ ಅಂತ ಅವ್ರು ಹೇಳಿದ್ರಲ್ಲ. ಚಾನ್ಸೇ ಇಲ್ಲ. ಸತ್ಯ ಆ ತರ ಹೇಳಕ್ ಚಾನ್ಸೇ ಇಲ್ಲ ಬಾಮೈದ. ಇವರೇ ಏನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಒಂದ್ ನಿಮಿಷ ಯಾರು, ನಾನೇ ಸತ್ಯಂಗ್ ಫೋನ್ ಮಾಡ್ತೀನಿ. ಬಾಮೈದ, ಅವಳು ಬರೋದು ರಾತ್ರಿ ಆಗುತ್ತೆ ಅಂತ ಹೇಳಿದ್ರಲ್ವಾ? ಅವಳು ಯಾವ್ದೋ ಕೆಲ್ಸದ ಮೇಲೆ ಇರ್ತಾಳೆ. ನೀನ್ ಫೋನ್ ಮಾಡಿ ಪಾರ್ಟಿ ವಿಷಯ ಹೇಳಿದ್ರೆ ಅವಳು ಬರಕ್ಕಾಗುತ್ತೋ ಇಲ್ವೋ? ಈ ಕಿರಿಕೆಲ್ಲ ಬೇಕಾ? ಅಲ್ಲಿ ಎಲ್ಲರೂ ಕಾಯ್ತಿರ್ತಾರೆ, ದಿವ್ಯಾ ಅವರು ಕಾಯ್ತಿರ್ತಾರೆ. ನೀನ್ ಹಿಂಗೆ ಟೈಮ್ ವೇಸ್ಟ್ ಮಾಡ್ತಿದ್ರೆ ಅಲ್ಲೆಲ್ಲರಿಗೂ ಬೇಜಾರಾಗತ್ತೆ ಅಷ್ಟೇ. ನಡಿ ಬಾಮೈದ. ಹಾಗಿದ್ರೆ ಏನ್ ಮಾಡೋದು? ಸತ್ಯನ ಪಾರ್ಟಿ ಕರ್ಕೊಂಡು ಹೋಗೋದ್ ಬೇಡ ಅಂತ್ಯ? ಆದ್ರೆ ಸತ್ಯನೇ ಇಲ್ವಲ್ಲ ಬಾಮೈದ. ಅದು ಅಲ್ದೆ ಇಲ್ಲಿ ಯಾಕೋ ವಾತಾವರಣ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸತ್ಯನ ಇನ್ನೊಂದ್ಸರಿ ಪಾರ್ಟಿ ಕೊಟ್ರಾಯ್ತು. ಈಗ ನಡಿಯಮ್ಮ. ಹಾ, ಯಾಕೆ ಬಾಮೈದ ಕಾರ್ ಸ್ಟಾರ್ಟ್ ಆಗ್ತಿಲ್ವಾ? ಅದೇ ನನ್ಗೂ ಗೊತ್ತಾಗ್ತಾ ಇಲ್ಲ ಬಾಮೈದ. ಟ್ರೈ ಮಾಡು. ಇರೋ, ನಾನು ಈ ಕೆಳಗಿಳಿದ್ಬಿಟ್ಟು ತಳ್ತೀನಿ, ನೀನ್ ಸ್ಟಾರ್ಟ್ ಮಾಡು. ಲೋ ಬಾಮೈದ, ಈ ಗಾಡಿ ತಳ್ಳಕ್ಕಾಗಲ್ಲ ಕಣೋ. ಇರೋ ಬಾಮೈದ, ಇದು ಔಡಿ ಕಣೋ, ತಳ್ಳಕ. ಲೇ ನನ್ ಮಾತ್. ಯಾಕ್ರೋ ಇಡ್ರೋ ಕೈನಾ? ಇಲ್ಲ ಮಗ, ಅವರಿಬ್ರನ್ನ ದೂರ ಮಾಡಕ್ಕೆ ನಾನ್ ರೆಡಿ ಇಲ್ಲ.
ಅನ್ಕೊಂಡೆ. ಸತ್ಯ ನೀನ್ ಹೋಗ್ಬಾ, ನಾವೆಲ್ಲ ನೋಡ್ಕೊಂತೀವಿ ಅಂತಾಗ್ಲೇ ಅನ್ಕೊಂಡೆ. ಈ ನನ್ನ ಮಗ ಏನಾದ್ರೂ ನಕ್ರ ಮಾಡೇ ಮಾಡ್ತಾನೆ ಅಂತ. ನಕ್ರ ಮಾಡ್ತಿರೋದ್ ನಾವಲ್ಲ, ನೀವು. ನೀವೇ ಹೇಳ್ದಂಗಿದ್ದಲ್ಲ ವಿದ್ಯಾಟ ಅಂದ್ಮೇಲೆ ನಾವೆಲ್ಲ ಸೇರೋ ತಲೆ ತುಂಬಿರೋದು. ಇದ್ರ ಮುಂದೆ ಯಾವ ಲೆಕ್ಕನೂ ಅಲ್ಲ. ವಿಧಿನೇ ಹಣೆ ಬರ ಬರೆಯಕ್ಕೆ ಪೆನ್ ಇಟ್ಕೊಂಡು ಕೂತಿರೋವಾಗ ನಾನು ನೀನು ಕುತ್ಕೊಂಡು ಹೊಸ ಕತೆ ಬರೆಯಕ್ಕಾಗುತ್ತಾ? ಅಕಸ್ಮಾತ್ ಬರುದ್ರು ಅದು ನಡೆಯುತ್ತಾ? ಮಟೆ, ಈಗಾಗ್ಲೇ ನಾವು ಅವಳು ತಲೆ ಕೆಡ್ಸಿರೋದ್ ಸಾಕು. ಇನ್ನ ನೀನೇನೇನೋ ಹೇಳಿ ನಮ್ ತಲೆ ಕೆಡಿಸ್ಬೇಡ. ಹೇಯ್, ಅಮ್ಮಟ ಹೇಳೋದು ಸರಿದೆ ಕಣೋ. ನಾವ್ಯಾಕೆ ಒಂದೇ ಅಂಗಲ್ ಯೋಚನೆ ಮಾಡ್ತಾ ಇದೀವಿ? ಸತ್ಯ ಅಮೂಲ್ ಬೇಬಿ ಒಂದೇ ಆಗ್ಬೇಕು ಅನ್ನೋದು ಆ ವಿಧಿ ಬರ ಹಾಗಿದ್ರೆ ಹಾಗೆ ಆಗ್ಲಿ ಬಿಡು. ತಡಿಯಕ್ ನಾವ್ಯಾರು? ಕರೆಕ್ಟ್ ಹೋಗ್ಲಿ. ನಮ್ ಸತ್ಯ ಯಾವ್ದಾದ್ರು ಒಂದು ಹುಡ್ಗನ್ನ ಗುರಾಯಿಸಿದ್ ಬಿಟ್ರೆ ಪ್ರೀತಿಯಿಂದ ನಾವ್ ನೋಡಿದ್ದೇ ಇಲ್ಲ. ಅಂತದ್ರಲ್ಲಿ ಅಮೂಲ್ ಬೇಬಿ ಮೇಲೆ ಅವಳಿಗೆ ಫಸ್ಟ್ ಟೈಮ್ ಫೀಲ್ ಶುರು ಆಗಿದೆ. ಅವರಿಬ್ರು ಒಂದಾಗದ್ರಲ್ಲಿ ತಪ್ಪೇನಿದೆ? ವಯಸ್ಸಲ್ಲಿ ಚಿಕ್ಕೋನೆ ಆಗಿರ್ಬೋದು, ಇದನ್ನೆಲ್ಲ ಮಾತಾಡ್ರೆ ನಿಮಗ್ ತಪ್ಪು ಅನ್ಸ್ಬೋದು. ಸತ್ತಿನ ಫೀಲಿಂಗ್ ಏನು ಅಂತ ನನಗೂ ಅರ್ಥ ಆಗುತ್ತೆ. ನಮ್ ಸತ್ತಿನ ನಾವು ಗೆಲ್ಲಿ ಬಿಡು. ಲೈ, ತಲೆ ಕೆಟ್ಟಿದ್ಯೇನೋ ನಿನ್ಗೆ? ಅಮೂಲ್ ಬೇಬಿಗೆ ಸತ್ತಿನ ಮೇಲೆ ಯಾವ ಡಿಂಗೂ ಇಲ್ಲ. ಅವನು ಮದುವೆ ಆಗ್ತಾ ಇರೋದು ದಿವ್ಯಕ್ಕನ್ನ. ಅವರಿಬ್ರಿಗೂ ಆಲ್ರೆಡಿ ಎಂಗೇಜ್ಮೆಂಟ್ ಕೂಡ ಆಗೋಗಿದೆ. ಮನೇಲಿ ಅಮ್ಮ, ಅಜ್ಜಿ, ದಿವ್ಯಕ್ಕ ಎಲ್ಲರೂ ಇದೇ ವಿಷಯಕ್ಕೆ ತುಂಬಾ ಖುಷಿಯಾಗಿದ್ದಾರೆ. ಆಗಿರೋದು ಎಂಗೇಜ್ಮೆಂಟ್ ತಾನೆ, ಮದ್ವೆ ಅಲ್ವಲ್ಲ? ಎಲ್ರೂ ಖುಷಿಯಾಗೇನೆ ಇರ್ತಾರೆ. ಆದ್ರೆ ಸತ್ಯ, ಅವಳ ಖುಷಿ ಕೆಲವ್ರು ಯಾರು? ದಿವ್ಯಕ್ಕಂಗೆ ಇನ್ನೊಬ್ಬ ಹುಡ್ಗ ಸಿಗ್ಬೋದು, ಆದ್ರೆ ನಮ್ ಸತ್ಯಂಗೆ ಇನ್ನೊಬ್ಬ ಹುಡ್ಗ ಇಷ್ಟ ಆಗ್ತಾನೆ ಅನ್ನೋದು ಸುಳ್ಳು. ನಾವೇನಾದ್ರೂ ಅವ್ರನ್ನ ದೂರ ಮಾಡಿದ್ರೆ ನಾವೇ ನಮ್ ಕೈಯಾರೆ ಅವ್ರ ಪ್ರೀತಿನ ಕೊಲೆ ಮಾಡ್ದಂಗಾಗಲ್ವಾ? ಲೇ ಎಳ್ಸು, ನೀನ್ ಅನ್ಕೊಂಡಿರೋ ತರ ಇದು ಸಿನಿಮಾ ಕಥೆನೂ ಅಲ್ಲ, ಮಕ್ಳಾಟನೂ ಅಲ್ಲ. ಗೊತ್ತಾಗಿರೋ ಮದ್ವೆ ನಿಲ್ಲೋದು ಅಂತಂದ್ರೆ ಅದನ್ನೇ ಸಣ್ಣ ವಿಷಯ ಅನ್ಕೊಂಡಿದ್ಯೇನೋ? ಮನೆಯವರು, ಸಂಬಂಧಿಕರು, ಇಡೀ ಪ್ರಪಂಚನೇ ಎದುರಾಕೊಬೇಕಾಗತ್ತೆ. ಅದ್ರ ಬದಲು ಪ್ರೀತಿಸಿದವ್ರನ್ನೇ ಬಿಟ್ಕೊಟ್ರೆ ಒಳ್ಳೇದು ಅಂತ ಎಷ್ಟೊಂದು ಪ್ರೇಮಿಗಳು ದೂರನೇ ಆಗೋಗ್ತಾರೆ. ಆದ್ರೆ ಇದು ವಾಸ್ತವ. ಇಲ್ಲಿ ನಡೆಯೋದೇನಾದ್ರೂ ಇದ್ರೆ ಹೇಳು, ಒಳ್ಳೆ ಚೈಲ್ಡ್ ತರ ಮಾತಾಡ್ಬೇಡ. ಸಾಕ್ ನಿಲ್ಸೋ. ಯಾಕೆ ಅವ್ರಿಬ್ರು ಡಿಂಗು ಡಿಂಗು ಅಂತ ಅನ್ ಮಾಡುವಾಗ ಚೈಲ್ಡ್ ತರ ಆಡ್ತಿದೀವಿ ಅಂತ ಅನ್ಸ್ಲಿಲ್ವಾ? ನಿಮ್ ಪಾಲಿಸಿ ನಿಮ್ಗೆ, ನಮ್ ಪಾಲಿಸಿ ನಮ್ಗೆ. ಸತ್ಯ ಅಮೂಲ್ ಬೇಬಿ ಒಂದಾಗಬೇಕು, ನನ್ ಕನ್ಸು ನಿಜ ಬೇಕಷ್ಟೇ. ತಾಕತ್ತಿದ್ರೆ ನೀವು ಅವ್ರನ್ನ ದೂರ ಮಾಡ್ರ ನೋಡೋಣ. ಯಾಕೋ ಹಿಂಗ್ ಮಾತಾಡ್ತಿದ್ಯಾ? ನಿಮ್ದು ಆಪರೇಷನ್ ಬ್ರೇಕಪ್, ನಮ್ದು ಆಪರೇಷನ್ ಡಿಂಗು. ಏಯ್ ಬೇಡ ಕಣ್ರೋ, ಸುಮ್ನೆ ಎಡ್ವರ್ಟ್ ಮಾಡ್ಬೇಡ್ರಿ. ಸತ್ಯಂಗೆ ಅವ್ರ ಮನೆಯವ್ರಂದ್ರೇನೆ ಪ್ರಾಣ. ಅಂತದ್ರಲ್ಲಿ ಸತ್ಯ ಎಲ್ರು ಖುಷಿನ ಕಿತ್ಕೊಂಡು ಅವಳೊಬ್ಳೆ ಖುಷಿಯಾಗಿರಕ್ ಇಷ್ಟಪಡ್ತಾಳ? ಬೇಡ, ಇದೆಲ್ಲ ನಡೆಯಲ್ಲ. ಅದೆಲ್ಲ ನಮಗ್ ಗೊತ್ತಿಲ್ಲ. ನಿಜವಾದ ಪ್ರೀತಿ ಗೆದ್ದೇ ಗೆಲ್ಲುತ್ತೆ, ನಾವು ಗೆಲ್ಲಿಸ್ತೀವಿ. ಚಿಲ್ರೆ ಚಿಲ್ಟಾರಿಗಳೆಲ್ಲ ಆವಾಜ್ ಹಾಕಿ ಚಾಲೆಂಜ್ ಮಾಡಂಗ್ ಆಗ್ಬಿಟ್ರು. ಸುಮ್ನೆ ನಾವ್ ಹೇಳ್ದಂಗ್ ಕೇಳ್ರಿ. ಹಲೋ, 100 ರೂಪಾಯಿಗೆ 1 ರೂಪಾಯಿ ಕಮ್ಮಿ ಆದ್ರು ಅದು 100 ರೂಪಾಯಿ ಅನ್ನಲ್ಲ, ಅದು ಚಿಲ್ರೆಗಿರೋ ಬೆಲೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ದೊಡ್ಡವರು ಸುಮ್ನೆ ಹೇಳಿಲ್ಲ. ರಾಮ ಸೀತೆನ ಒಂದ್ ಮಾಡಕ್ಕೆ ಲಂಕೆಯಲ್ಲಿ ಆಂಜನೇಯ ಸೇತುವೆ ಕಟ್ತ. ಸತ್ಯನ ಅಮೂಲ್ ಬೇಬಿನ ಒಂದ್ ಮಾಡಕ್ಕೆ ಹನುಮಂತನ ತರ ಸೇತುವೆ ಕಟ್ತೀವಿ. ಗ್ರೋ, ಸೈಜ್ ಇಂಪಾರ್ಟೆಂಟಾ ಸೌಂಡ್ ಇಂಪಾರ್ಟೆಂಟಾ ಅಂತ ನೋಡೇ ಬಿಡೋಣ. ಸತ್ಯ ಅಮೂಲ್ ಬೇಬಿ ಡಿಂಗ್ಗೆ ಜೈ. ಶಿವ ಶಿವ ಶಂಭೋ. ಎಷ್ಟಿದು? ವೇಸ್ಟೇಜು ಮೇಕಿಂಗ್ ಪ್ಲಸ್ 3% GST ಸೇರಿ ನಿಮಗೆ 3,07,000 ಆಗುತ್ತೆ ಮೇಡಮ್. ಅಷ್ಟನಾ?
ಹಾಸಿಗೆ ದೊಡ್ಡದಾಗಿರ್ಬೇಕಾದ್ರೆ ನಾನ್ ಯಾಕೆ ಕಾಲ್ ಮರ್ಚ್ಕೊಂಡ್ ಕುತ್ಕೊಳ್ಳಿ? ಅವನೇ 5 ಲಕ್ಷದ ತಗೋ ಅಂತ ಹೇಳ್ಬೇಕಾದ್ರೆ ನಾನ್ ಇಷ್ಟ ಆಯ್ತು ಅಂತ ಬರೀ 3 ಲಕ್ಷದ ತಗೊಳ್ಳೋದ? ನೋನೋ, ಅಟ್ ಲೀಸ್ಟ್ ಹಾಸಿಗೆ ಇದ್ದಷ್ಟಾದ್ರೂ ಕಾಲ್ ಚಾಚೋಣ. ಬೇರೆ ತೋರಿಸಿ. ಇದ್ರ ಪ್ರೈಸ್ ಎಷ್ಟು? 4,20,000 ಮೇಡಮ್. ಬೇರೆ ತೋರಿಸಿ, ಅದ್ರ ಪ್ರೈಸ್ 5 lakhs ಮೇಲಿರ್ಬೇಕು. ಮೇಡಮ್ ಟ್ಯಾಗ್ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಅದೇನಾರು ರಿಮೂವ್ ಆದ್ರೆ ಮತ್ತೆ ನೀವೇ ಪರ್ಚೇಸ್ ಮಾಡಬೇಕಾಗುತ್ತೆ. ಏನು ಟ್ಯಾಗ್ ರಿಮೂವ್ ಆದ್ರೆ ಅದನ್ನ ನಾನೇ ತಗೋಬೇಕಾ? ಹೌದು ಮೇಡಮ್, ಅದೆಲ್ಲ ಬ್ರ್ಯಾಂಡ್ ಟ್ಯಾಗ್. ನಮ್ಮ ಜ್ಯುವೆಲರಿ ಶಾಪು ಜೆನ್ಯೂನಿಟಿಗೆ ಫೇಮಸ್ ಆಗಿರೋದು. ಒಂದ್ಸಲಿ ಟ್ಯಾಗ್ ರಿಮೂವ್ ಆದ್ರೆ ಮತ್ತೆ ಹಾಕ್ಲಿಕ್ಕೆ ಆಗಲ್ಲ ಮೇಡಮ್. ಅದಕ್ಕೆ ಅದು ರಿಮೂವ್ ಆದ್ರೆ ನೀವೇ ತಗೋಬೇಕಾಗುತ್ತೆ. ಇದು ಶಾಪ್ ರೂಲ್ಸ್, ಬಿಲ್ಲಲ್ಲೂ ಮೆನ್ಷನ್ ಮಾಡಿರ್ತೀವಿ. ಶಾಪ್ ಆಚೆನೂ ರೂಲ್ಸ್ ಬೋಲ್ಡ್ ಇತ್ತು ಮೇಡಮ್, ಮೇ ಬಿ ನೀವು ಗಮನಿಸಿಲ್ಲ ಅನ್ಸುತ್ತೆ. ಹೌದಾ? ರೂಲ್ಸ್ ಏನೋ ಒಂಥರ ವಿಚಿತ್ರವಾಗಿದೆಯಲ್ಲ, ಬೇರೆ ಎಲ್ಲೂ ಈ ತರ ರೂಲ್ಸ್ ಕೇಳೇ ಇಲ್ವಲ್ಲ. ಇದು ನಮ್ಮ ಶಾಪ್ ರೂಲ್ಸ್ ಮೇಡಮ್. ನಾನೊಂದು 5 ಲಕ್ಷ ಬಜೆಟ್ ಅನ್ಕೊಂಡು ಬಂದಿದ್ದೀನಿ. ನೀನ್ ತೋರ್ಸಿರ್ತಾರ ನಾನ್ ನಡಿಬೇಕಾ? ಸತ್ಯ, ನಾನ್ ಹೇಗ್ ನಿಂತ್ಕೋಬೇಕು, ಹೇಗ್ ಕುತ್ಕೋಬೇಕು, ಹೇಗ್ ನಡಿಬೇಕು ಅನ್ನೋದನ್ನ ನೀನ್ ಡಿಸೈಡ್ ಮಾಡ್ತೀಯಾ? ಸತ್ಯ, ಅದು ಪಾರ್ಟಿ. ನಿನ್ ಪಾರ್ಟಿಗೆ ನಾನ್ ಬಂದಿದ್ದೀನಿ ಅನ್ ಮಾತ್ರಕ್ಕೆ ನಾನ್ ಬಿಟ್ಟು ನೀನ್ ಹೇಳೋ ಹಾಗೆಲ್ಲ ಕೇಳಕ್ ಆಗಲ್ಲ. ಯಾಕೆ? ನಾನ್ ನನ್ ಹಾಗಿದ್ರೆ ಈ ಪಾರ್ಟಿಗೆ ನನ್ನ ಸೇರ್ಸಲ್ವಾ? ನೀನಲ್ದೆ ಈ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇದನ್ನೆಲ್ಲ ಹೇಳ್ತಿದ್ದೆ ಅನ್ಸುತ್ತೆ. ಆದ್ರೆ ಯಾಕೋ ಗೊತ್ತಿಲ್ಲ, ನೀನ್ ಹೇಳಿದ್ದನ್ನೆಲ್ಲ ಕೇಳೋಣ, ಆ ರೀತಿ ಇದ್ರೆ ಹೇಗಿರುತ್ತೆ ಅಂತ ಒಂದ್ಸತಿ ನೋಡೇ ಬಿಡೋಣ ಅಂತ ನನ್ಗೂ ಅನ್ನಿಸ್ತಾ ಇದೆ. ಈಗೇನು ನಿಂತರ ವಯ್ಯಾರ ಮಾಡ್ಕೊಂಡು ನಡಿಬೇಕಾ? ಸರಿ, ನೋಡಿಗ. ವಾವ್ ಸತ್ಯ, ಸೂಪರ್ ಆಗಿತ್ತು. ಇನ್ ಬಾಡಿ ಲ್ಯಾಂಗ್ವೇಜ್, ಕಾನ್ಫಿಡೆನ್ಸ್, ಆಟಿಟ್ಯೂಡ್ ಎಲ್ಲ ಸಖತ್ತಾಗಿತ್ತು. ಮತ್ತೆ ನಾವು ಅಂದ್ರೆ ಸುಮ್ನೆನಾ? ನಾವೊಂಥರ ನೀರಿದ್ದ ಹಾಗೆ. ಗ್ಲಾಸ್ಗೆ ಹಾಕಿದ್ರೆ ಗ್ಲಾಸ್ ಶೇಪು, ಬಾಟಲ್ಗೆ ಹಾಕಿದ್ರೆ ಬಾಟಲ್ ಶೇಪು. ಆದ್ರೆ ಏನ್ ಮಾಡೋದು, ನೀನ್ ನೀರಷ್ಟು ತಣ್ಣಗಿರಲ್ವಲ್ಲ. ನೀರು ಅಂದ್ರೆ ಬರೀ ತಣ್ಣಗಿರೋದಲ್ಲಮ್ಮ, ಶಾಕ್ ಹೊಡಿಯೋ ಕರೆಂಟ್ ಬರೋದು ತಣ್ಣಗಿರೋ ನೀರಿಂದಾನೆ. ಆಯ್ತಮ್ಮ, ನೀನ್ ಕರೆಂಟೆ, ಆದ್ರೆ ಇವಾಗ ಯಾರಿಗೂ ಶಾಕ್ ಹೊಡಿಬೇಡ. ಮತ್ತಿನ್ನೇನ್ ಮಾಡ್ಬೇಕು? ಇವಾಗ ನಿನ್ನ ನೀನೇ ಹೇಗೆ ಇಂಟ್ರೊಡ್ಯೂಸ್ ಮಾಡ್ಕೊಬೇಕು ಅಂತ ಕಲಿಬೇಕು. ಥೇರಿಕೆ ಗ್ಯಾರೇಜ್ ಅಲ್ಲಿ ಅಷ್ಟು ರಾಶಿ ಕೆಲಸ ಇದ್ರು ಏನೋ ಪುರ್ಸತ್ತಿರೋ ತರ ಇಲ್ಲಿ ಬಂದು ತಗ್ಲಾಕೊಂಡಿದ್ದೀನಿ. ಸತ್ಯ, ಇನ್ನೇನಯ್ಯ? ನಾನು ಜಾಸ್ತಿ ಏನು ಕೇಳ್ತಾ ಇಲ್ಲ ಸತ್ಯ, ನಿನ್ನ ನೀನೇ ಹೇಗೆ ಇಂಟ್ರೊಡ್ಯೂಸ್ ಮಾಡ್ಕೊಡೋದು ಅಂತ ಕೇಳ್ತಾ ಇದೀನಿ ಅಷ್ಟೇ. ಹೇಗೆ? ತುಂಬಾ ಸಿಂಪಲ್. ಈ ತರ ಹ್ಯಾಂಡ್ ಶೇಕ್ ಮಾಡಿ ಐ ಆಮ್ ಸತ್ಯ ಅಂತ ಒಂದು ಆಟಿಟ್ಯೂಡ್ ಅಲ್ಲಿ, ಒಂದು ಗ್ರೇಸ್ ಅಲ್ಲಿ ಹೇಳ್ಬೇಕು ಅಷ್ಟೇ. ಅಷ್ಟೇನಾ? ಒಂದ್ಸತಿ ರಿಪೀಟ್ ಮಾಡಿ ನೋಡೋಣ. ಆಮೇಲೆ ಸತ್ಯ, ಆಮೇಲೆ ಸತ್ಯ.